ಇವತ್ತು ಇಡೀ ವಿಶ್ವದ ಕಣ್ಣು ಮಿಡಲ್ ಈಸ್ಟ್ ಮೇಲಿದೆ. ಒಂದೆಡೆ ಇಸ್ರೇಲ್ ಮತ್ತು ಅಮೆರಿಕದ ಮಿಸೈಲ್ಗಳು ಇರಾನ್ನ ಪರಮಾಣು ಕೇಂದ್ರಗಳನ್ನ ಧೂಳೀಪಟ ಮಾಡ್ತಿದ್ರೆ, ಇನ್ನೊಂದೆಡೆ ಇರಾನ್ ತನ್ನ ಸರ್ವೋಚ್ಚ ನಾಯಕರನ್ನೇ ಕಳೆದುಕೊಂಡು ಅನಾಥವಾಗಿ ನಿಂತಿದೆ. ನಮ್ಮತ್ರ ಹೈಪರ್ಸಾನಿಕ್ ಮಿಸೈಲ್ ಇದೆ, ನಮ್ಮನ್ನ ಮುಟ್ಟೋರು ಯಾರೂ ಇಲ್ಲ ಅಂತ ಅಬ್ಬರಿಸುತ್ತಿದ್ದ ಇರಾನ್ ಆಕಾಶ ಈಗ ಸಂಪೂರ್ಣವಾಗಿ ಬೆತ್ತಲಾಗಿದೆ. ಕೇವಲ 30 ಗಂಟೆಗಳಲ್ಲಿ ಇರಾನಿನ ಅಹಂಕಾರವನ್ನ ಅಮೆರಿಕದ ಸೆಂಟ್ಕಾಮ್ ಪಡೆಗಳು ಪುಡಿಪುಡಿ ಮಾಡಿವೆ. ಆದ್ರೆ ಇಲ್ಲಿ ಅಸಲಿ ಟ್ವಿಸ್ಟ್ ಇರೋದು ಯುದ್ಧಭೂಮಿಯಲ್ಲಿ ಅಲ್ಲ, ಬದಲಿಗೆ ಭಾರತದಲ್ಲಿ. ಇರಾನ್ನ ಸುಪ್ರೀಂ ಲೀಡರ್ ಆಯತುಲ್ಲಾ ಅಲಿ ಖಮೇನಿ ಹತ್ಯೆ ಆದ್ರೂ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಮೌನವಾಗಿದ್ದಾರೆ? ಇರಾನ್ ಮೇಲೆ ಇಸ್ರೇಲ್ ಬಾಂಬ್ ಹಾಕಿದ್ರೆ ಭಾರತದ ವಿಪಕ್ಷಗಳಿಗೆ ಯಾಕೆ ನೋವಾಗ್ತಿದೆ? ಮೋದಿಯವರ ಈ ನಿರ್ಣಾಯಕ ಮೌನದ ಹಿಂದಿರೋ ಆ ಮಾಸ್ಟರ್ ಪ್ಲಾನ್ ಏನು? ಇರಾನ್ನ ಡ್ರೋನ್ ಶಕ್ತಿ ಮತ್ತು ಭಾರತದ ಆಪರೇಷನ್ ಸಿಂಧೂರ್ ನಡುವಿನ ವ್ಯತ್ಯಾಸವೇನು? ಇವತ್ತಿನ ಸಂಚಿಕೆಯಲ್ಲಿ ಈ ಎಲ್ಲಾ ಸ್ಫೋಟಕ ಸತ್ಯಗಳನ್ನ ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ಕೊನೆಯವರೆಗೂ ನೋಡಿ. ಇಲ್ಲಿ ನಾವೆಲ್ಲರೂ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಕಳೆದ 4.5 ದಶಕಗಳಿಂದ ಇರಾನ್ ಅಬ್ಬರಿಸ್ತಿತ್ತು. ನಮ್ಮತ್ರ ಹೈಪರ್ಸಾನಿಕ್ ಕ್ಷಿಪಣಿಗಳಿವೆ, ಇಸ್ರೇಲನ್ನು ನಕ್ಷೆಯಿಂದಲೇ ಅಳಿಸಿ ಹಾಕುವ ಮಿಸೈಲ್ಗಳಿವೆ ಎಂದು ಬೀಗ್ತಿತ್ತು. ಆದರೆ ಅಸಲಿ ಯುದ್ಧ ಶುರುವಾದಾಗ ಗೊತ್ತಾಗಿದ್ದೇನೆಂದ್ರೆ, ಇರಾನ್ ತನ್ನ ಆಕ್ರಮಣಕಾರಿ ಶಕ್ತಿಯ ಮೇಲೆ ಹೂಡಿಕೆ ಮಾಡಿದಷ್ಟು ತನ್ನ ದೇಶದ ರಕ್ಷಣಾ ವ್ಯವಸ್ಥೆ ಅಂದ್ರೆ ಏರ್ ಡಿಫೆನ್ಸ್ ಮೇಲೆ ಹೂಡಿಕೆ ಮಾಡಲೇ ಇಲ್ಲ. ರಷ್ಯಾ ಕೊಟ್ಟ ಹಳೆಯ S-300 ಮತ್ತು ಚೀನಾದ ಒಂದಷ್ಟು ರಡಾರ್ಗಳನ್ನ ನಂಬಿಕೊಂಡಿದ್ದ ಇರಾನ್ಗೆ ಅಮೆರಿಕ ಮತ್ತು ಇಸ್ರೇಲ್ನ 5ನೇ ತಲೆಮಾರಿನ ಸ್ಟೆಲ್ತ್ ಯುದ್ಧ ವಿಮಾನಗಳನ್ನ ಪತ್ತೆ ಮಾಡೋದು ಕೂಡ ಸಾಧ್ಯವಾಗಲಿಲ್ಲ. ಇಸ್ರೇಲ್ ಮೊದಲು ಮಾಡಿದ್ದೇ ಇರಾನಿನ ರಡಾರ್ ಸೈಟ್ಗಳನ್ನ ಮತ್ತು ಏರ್ ಡಿಫೆನ್ಸ್ ಸಿಸ್ಟಮ್ಗಳನ್ನ ಗುರಿಯಾಗಿಸಿಕೊಂಡು ಹೊಡೆದುಹಾಕಿದ್ದು. ಒಮ್ಮೆ ಕಣ್ಣಿನಂತಿರುವ ರಡಾರ್ಗಳು ಹೋದ್ಮೇಲೆ ಇರಾನಿನ ಕ್ಷಿಪಣಿಗಳು ದಾರಿಯಿಲ್ಲದ ಹಕ್ಕಿಗಳಂತಾದವು. ಅಲ್ಲಿಗೆ ಇರಾನಿನ ಆಕಾಶ ಸಂಪೂರ್ಣವಾಗಿ ಬೆತ್ತಲಾಯಿತು. ಇದೇ ಸಂದರ್ಭದಲ್ಲಿ ನಾವು ಭಾರತದ ಬಗ್ಗೆ ಯಾಕೆ ಹೆಮ್ಮೆ ಪಡಬೇಕು ಗೊತ್ತಾ? ಒಮ್ಮೆ ಇತಿಹಾಸ ತಿರುವಿ ಹಾಕಿ ನೋಡಿ. ಭಾರತದ ಆಪರೇಷನ್ ಸಿಂಧೂರ್ ಸಮಯದಲ್ಲಿ ಪಾಕಿಸ್ತಾನ ಮತ್ತು ಚೀನಾ ಸೇರಿ ಭಾರತದ ಮೇಲೆ ಡ್ರೋನ್ ಹಾಗೂ ಮಿಸೈಲ್ಗಳ ಸುರಿಮಳೆಗೈಯಲು ಸ್ಕೆಚ್ ಹಾಕಿದ್ದವು. ಪಾಕಿಸ್ತಾನ ತನ್ನ ಬಲಿಷ್ಠ ಶಾಹೀನ್ ಬ್ಯಾಲಿಸ್ಟಿಕ್ ಮಿಸೈಲ್ ಮತ್ತು ಚೀನಾದ PL-15 ಕ್ಷಿಪಣಿಗಳನ್ನ ಭಾರತದ ಗಡಿಯೊಳಗೆ ನುಗ್ಗಿಸಲು ಹರಸಾಹಸಪಟ್ಟವು. ಆದರೆ ಭಾರತದ ಒಂದೇ ಒಂದು ಸೇನಾ ನೆಲೆಯನ್ನಾಗಲಿ ಅಥವಾ ವಾಯುನೆಲೆಯನ್ನಾಗಲಿ ಮುಟ್ಟಲು ಅವುಗಳಿಂದ ಸಾಧ್ಯವಾಗಲಿಲ್ಲ. ಅದಕ್ಕೆ ಕಾರಣವಾಗಿದ್ದು ಭಾರತ ಕಟ್ಟಿಕೊಂಡಿರುವ ಆ ಮಲ್ಟಿ ಲೇಯರ್ ಏರ್ ಡಿಫೆನ್ಸ್ ವ್ಯವಸ್ಥೆ. ಒಂದು ಕಡೆ ಪಾಕಿಸ್ತಾನದ ಡ್ರೋನ್ಗಳನ್ನು ತಡೆಯಲು ನಮ್ಮದೇ ಆದ ಪಕ್ಕಾ ಲೋಕಲ್ ಜುಗಾಡ್ ತಂತ್ರಜ್ಞಾನವಿತ್ತು. ಇನ್ನು ಶತ್ರುಗಳ ಮಿಸೈಲ್ಗಳನ್ನು ಆಗಸದಲ್ಲೇ ಭಸ್ಮ ಮಾಡಲು ನಮ್ಮ ಸ್ವದೇಶಿ ನಿರ್ಮಿತ ಆಕಾಶ್ ಏರ್ ಡಿಫೆನ್ಸ್ ಸಿದ್ಧವಾಗಿತ್ತು. ಇಷ್ಟೇ ಸಾಲದು ಎಂಬಂತೆ ಚೀನಾದ ಸುಧಾರಿತ ಯುದ್ಧ ವಿಮಾನಗಳನ್ನ ಮತ್ತು ದೂರದ ಮಿಸೈಲ್ಗಳನ್ನ ಪತ್ತೆಹಚ್ಚಿ ಉಡೀಸ್ ಮಾಡಲು ವಿಶ್ವದ ಬಲಿಷ್ಠ ವ್ಯವಸ್ಥೆಯೆಂದೇ ಕರೆಯಲ್ಪಡುವ S-400 ನಮ್ಮ ಗಡಿಯ ಸುತ್ತ ಕಬ್ಬಿಣದ ಕೋಟೆಯನ್ನೇ ನಿರ್ಮಿಸಿತ್ತು. ಭಾರತ ಅಂದು ಶತ್ರುಗಳ ಏರ್ ಡಿಫೆನ್ಸ್ ಮತ್ತು ರಡಾರ್ಗಳನ್ನ ಪುಡಿಪುಡಿ ಮಾಡಿದ ನಂತರವೇ ಅವರ ವಾಯುನೆಲೆಗಳ ಒಳಗೆ ನುಗ್ಗಿ ದಾಳಿ ಮಾಡಿದ್ದು. ಅಂದು ಭಾರತ ಮಾಡಿದ ಅದೇ ರಣತಂತ್ರವನ್ನೇ ಇಂದು ಇಸ್ರೇಲ್ ಮತ್ತು ಅಮೆರಿಕ ಇರಾನ್ ಮೇಲೆ ಪ್ರಯೋಗಿಸ್ತಿವೆ. ಇರಾನ್ ಕ್ಷಿಪಣಿಗಳನ್ನ ತಯಾರಿಸಿತು ನಿಜ, ಆದರೆ ಅವನ್ನು ಎದುರಾಳಿಯ ದಾಳಿಯಿಂದ ರಕ್ಷಿಸಿಕೊಳ್ಳುವ ಶಕ್ತಿಯನ್ನೇ ಕಳೆದುಕೊಂಡಿತ್ತು. ಇದು ಭಾರತದ ರಕ್ಷಣಾ ನೀತಿ ಮತ್ತು ದೂರದೃಷ್ಟಿಗೆ ಸಿಕ್ಕ ಜಯ. ಈ ಯುದ್ಧದ ಅತ್ಯಂತ ಸ್ಫೋಟಕ ಸತ್ಯ ಅಂದ್ರೆ ಇರಾನ್ನ ಸರ್ವೋಚ್ಚ ನಾಯಕ, ಕಳೆದ 37 ವರ್ಷಗಳಿಂದ ಇಡೀ ಇರಾನ್ನ ಜುಟ್ಟು ಹಿಡಿದಿದ್ದ ಆಯತುಲ್ಲಾ ಅಲಿ ಖಮೇನಿಯ ಹತ್ಯೆ. ಅಮೆರಿಕ ಮತ್ತು ಇಸ್ರೇಲ್ ಜಂಟಿ ಕಾರ್ಯಾಚರಣೆ ನಡೆಸಿ ಖಮೇನಿಯನ್ನ ಹೊಡೆದುಹಾಕಿದ್ದು ಇಡೀ ಇರಾನಿ ಸೇನೆಯನ್ನ ಹತಾಶೆಯ ತುತ್ತ ತುದಿಗೆ ತಳ್ಳಿದೆ. ಈ ಹತಾಶೆಯಲ್ಲೇ ಇರಾನ್ ಈಗ ಮಾಡಬಾರದ ದೊಡ್ಡ ತಪ್ಪು ಮಾಡಿದೆ. ಅದೇನಪ್ಪಾ ಅಂದ್ರೆ, ಅಮೆರಿಕವನ್ನ ಎದುರಿಸುವ ಭರದಲ್ಲಿ ಅದು ತನ್ನದೇ ನೆರೆಹೊರೆಯ ಅರಬ್ ರಾಷ್ಟ್ರಗಳ ಮೇಲೆ ಯುದ್ಧ ಸಾರಿದು. ಅರಬ್ ರಾಷ್ಟ್ರಗಳು ಈ ಸಂಘರ್ಷದಲ್ಲಿ ಆರಂಭದಲ್ಲಿ ಅಷ್ಟಾಗಿ ತಲೆ ಹಾಕಿರಲಿಲ್ಲ, ಒಂದ್ರೀತಿ ನ್ಯೂಟ್ರಲ್ ಆಗಿದ್ದವು. ಒಂದು ವೇಳೆ ಇರಾನ್ ಸುಮ್ಮನಿದ್ದಿದ್ರೆ ಇದನ್ನ ಯಹೂದಿಗಳು ಮತ್ತು ಇಸ್ಲಾಂನ ನಡುವಿನ ಯುದ್ಧ ಅಂತ ಬಿಂಬಿಸಿ ಜಗತ್ತಿನ ಮುಸ್ಲಿಂ ರಾಷ್ಟ್ರಗಳ ಸಾನುಭೂತಿ ಪಡೆಯಬಹುದಿತ್ತು. ಆದರೆ ಇರಾನ್ ಮಾಡಿದ್ದೇನು? ತನ್ನ ಹತಾಶೆಯನ್ನ ತೀರಿಸಿಕೊಳ್ಳಲು ಸೌದಿ ಅರೇಬಿಯಾ, UAE, ಕುವೈತ್, ಬಹ್ರೈನ್ ನಂಥ ಮುಸ್ಲಿಂ ರಾಷ್ಟ್ರಗಳ ಮೇಲೆ ಮಿಸೈಲ್ ಹಾಗೂ ಡ್ರೋನ್ಗಳ ಸುರಿಮಳೆಗೈತು. ಸೌದಿಯಂತಹ ಪವಿತ್ರ ಕ್ಷೇತ್ರಗಳಿರುವ ದೇಶದ ಮೇಲೆ ಇರಾನ್ ದಾಳಿ ಮಾಡಿದ್ಮೇಲೆ ಜಗತ್ತಿನ ಬಹುಸಂಖ್ಯಾತ ಸುನ್ನಿ ಮುಸ್ಲಿಂ ರಾಷ್ಟ್ರಗಳು ಇರಾನ್ ಪರವಾಗಿ ಹೇಗೆ ತಾನೇ ನಿಲ್ಲಲು ಸಾಧ್ಯ? ಇದರಿಂದ ಇರಾನ್ ಕೇವಲ ಅಮೆರಿಕಾದ ಶತ್ರುವಾಗಲಿಲ್ಲ, ಬದಲಿಗೆ ಇಡೀ ಅರಬ್ ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಯಿತು. ಜೋರ್ಡಾನ್ನಲ್ಲಿ ಜರ್ಮನಿಯ ಬೇಸ್ ಮೇಲೆ ಮತ್ತು ಸೈಪ್ರಸ್ನಲ್ಲಿ ಬ್ರಿಟನ್ನ ವಾಯುನೆಲೆಯ ಮೇಲೆ ಇರಾನ್ ಮಾಡಿದ ದಾಳಿಗಳು ಇಷ್ಟು ದಿನ ದೂರ ಉಳಿದಿದ್ದ ಫ್ರಾನ್ಸ್, ಬ್ರಿಟನ್ ಮತ್ತು ಜರ್ಮನಿಗಳನ್ನು ಸಹ ಅಮೆರಿಕಾದ ಜೊತೆ ಕೈಜೋಡಿಸುವಂತೆ ಮಾಡಿವೆ. ಗಮನಿಸಬೇಕಾದ ವಿಚಿತ್ರ ಸಂಗತಿ ಅಂದ್ರೆ, ಇವತ್ತು ಇರಾನ್ ಪರವಾಗಿ ಎದೆ ಬಡಿದುಕೊಂಡು ಅಳುತ್ತಿರೋದು ಕೇವಲ ಭಾರತ, ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶದ ಒಂದು ವರ್ಗ ಮಾತ್ರ. ಅಸಲಿಗೆ ಯಾವ ಅರಬ್ ರಾಷ್ಟ್ರಗಳು ಇರಾನ್ ಪರವಾಗಿ ಒಂದು ಸಣ್ಣ ಧ್ವನಿಯನ್ನು ಎತ್ತುತ್ತಿಲ್ಲ.
ಬದಲಿಗೆ ಅಮೆರಿಕಾಗೆ ತಮ್ಮ ವಾಯುನೆಲೆಗಳನ್ನ ಇರಾನ್ ಮೇಲೆ ದಾಳಿ ಮಾಡಲು ಅನುಮತಿ ನೀಡುತ್ತಿವೆ. ಅಂದ್ರೆ ಇರಾನ್ ಹಚ್ಚಿದ ಕಿಚ್ಚು ಈಗ ತನ್ನನ್ನೇ ಸುಡುತ್ತಿದೆ. ಇಸ್ಲಾಮಿಕ್ ಬ್ರದರ್ಹುಡ್ ಬಗ್ಗೆ ಮಾತನಾಡುತ್ತಿದ್ದ ಖಮೇನಿ ಹೋದ್ಮೇಲೆ ಆ ಒಗ್ಗಟ್ಟು ಕೂಡ ಮಣ್ಣು ಪಾಲಾಗಿದೆ. ಇರಾನ್ ಈಗ ಅಕ್ಷರಶಃ ಒಂಟಿಯಾಗಿದೆ. ಇರಾನ್ನಲ್ಲಿ ಅಷ್ಟು ದೊಡ್ಡ ಅವಾಂತರಗಳಾಗಿದ್ರೂ ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಮಾತ್ರ ಕಲ್ಲಾದಂತೆ ಮೌನವಾಗಿದ್ದಾರೆ. ಇರಾನ್ನ ಸುಪ್ರೀಂ ಲೀಡರ್ ಖಮೇನಿ ಅಕ್ತಿಯಾದಾಗ ಅನೇಕರು ಅಂದುಕೊಂಡಿದ್ರು ಮೋದಿಯವರು ಕನಿಷ್ಠ ಒಂದು ಟ್ವೀಟ್ ಆದ್ರೂ ಮಾಡ್ತಾರೆ, ಮರುಕ ವ್ಯಕ್ತಪಡಿಸ್ತಾರೆ ಅಂತ. ಆದರೆ ಮೋದಿ ಸರ್ಕಾರ ಮಾಡಿದ್ದೇ ಬೇರೆ. ಒಂದು ಹನಿ ಕಣ್ಣೀರಾಗಲಿ, ಒಂದು ಸಾಲಿನ ಖಂಡನೆಯನ್ನಾಗಲಿ ಭಾರತ ಹೊರಹಾಕಿಲ್ಲ. ಇದನ್ನೇ ಕಾಯುತ್ತಿದ್ದ ನಮ್ಮ ದೇಶದ ವಿಪಕ್ಷಗಳು ಈಗ ಮೋದಿಯವರ ಮೇಲೆ ಮುಗಿಬಿದ್ದಿವೆ. ಮೋದಿ ಒಬ್ಬ ಹೇಡಿ ಅಮೆರಿಕಾಗೆ ಮಾರಿಹೋಗಿದ್ದಾರೆ. ಭಾರತ ತನ್ನ ಹಳೇ ಗೆಳೆಯ ಇರಾನನ್ನ ಕೈಬಿಟ್ಟು ದೊಡ್ಡ ತಪ್ಪು ಮಾಡ್ತಿದೆ ಅಂತ ಅಬ್ಬರಿಸ್ತಾ ಇದ್ದಾರೆ. ಆದರೆ ಈ ವಿಪಕ್ಷಗಳಿಗೆ ಅರ್ಥವಾಗದ ಅಥವಾ ಅರ್ಥವಾಗಿದ್ರೂ ಒಪ್ಪಿಕೊಳ್ಳದ ಒಂದು ಕಟು ಸತ್ಯವಿದೆ. ಅಸಲಿಗೆ ಖಮೇನಿ ಇರಾನ್ನ ಪ್ರಧಾನಿಯೂ ಆಗಿರಲಿಲ್ಲ, ಅಧ್ಯಕ್ಷನೂ ಆಗಿರಲಿಲ್ಲ. ಆತ ಒಬ್ಬ ರಿಲಿಜಿಯಸ್ ಸುಪ್ರೀಂ ಲೀಡರ್ ಅಷ್ಟೇ. ಸಾಂವಿಧಾನಿಕವಾಗಿ ಆತನ ಹತ್ಯೆಗೆ ಭಾರತ ಅಧಿಕೃತ ಶೋಕ ವ್ಯಕ್ತಪಡಿಸಬೇಕಾದ ಅನಿವಾರ್ಯತೆ ಇಲ್ಲ. ಎರಡನೆಯದಾಗಿ, ಇತಿಹಾಸವನ್ನು ಒಮ್ಮೆ ಕೆದಕಿ ನೋಡಿ. ಇರಾನ್ ಯಾವತ್ತೂ ಭಾರತದ ಪೂರ್ಣ ಗೆಳೆಯನಾಗಿ ಇರಲೇ ಇಲ್ಲ. ಕಾಶ್ಮೀರ ವಿಷಯ ಬಂದಾಗೆಲ್ಲ ಇರಾನ್ ಪಾಕಿಸ್ತಾನದ ಪರವಾಗಿ ನಿಲ್ತಿತ್ತು. ಕಾಶ್ಮೀರದಲ್ಲಿರುವ ಶಿಯಾ ಮುಸ್ಲಿಮರನ್ನ ಎತ್ತಿಕಟ್ಟಿ ಅಲ್ಲಿ ಅಶಾಂತಿ ಸೃಷ್ಟಿಸಲು ಇರಾನ್ ಪ್ರಯತ್ನಪಟ್ಟಿದ್ದಕ್ಕೆ ಸಾಕಷ್ಟು ಸಾಕ್ಷಿಗಳಿವೆ. ಮೋದಿಯವರ ಈ ನಡೆ ಪಕ್ಕಾ ಇಂಡಿಯಾ ಫಸ್ಟ್ ಪಾಲಿಸಿ. ನರೇಂದ್ರ ಮೋದಿಯವಳಿಗೆ ಗೊತ್ತು, ಈ ದೇಶದ ಬಹುಸಂಖ್ಯಾತ ವೋಟರ್ಗಳಿಗೆ ಖಮೇನಿ ಸತ್ತಿದ್ದರಿಂದ ಯಾವುದೇ ವ್ಯತ್ಯಾಸವಾಗುವುದಿಲ್ಲ. ಇನ್ನು ಇರಾನ್ ಪರವಾಗಿ ನಿಂತ್ರೆ ಅಮೆರಿಕ ಮತ್ತು ಇಸ್ರೇಲ್ ಜೊತೆಗಿನ ನಮ್ಮ ವ್ಯವಹಾರ ಹಾಳಾಗುತ್ತೆ. ವಿಪಕ್ಷಗಳು ಇಲ್ಲಿ ಕೇವಲ ಒಂದು ನಿರ್ದಿಷ್ಟ ವೋಟ್ ಬ್ಯಾಂಕ್ ಅನ್ನು ಓಲೈಸಲು ಈ ರೀತಿಯ ನಾಟಕ ಮಾಡುತ್ತಿವೆ. ಕಾಂಗ್ರೆಸ್ ನಾಯಕರು ಇದು ಯಾವ ಸೀಮೆಯ ವಿದೇಶಾಂಗ ನೀತಿ ಅಂತ ಕೇಳ್ತಿದ್ದಾರೆ. ಆದರೆ ವಾಸ್ತವ ಏನೆಂದರೆ ಭಾರತ ಈಗ ಬ್ಯಾಲೆನ್ಸಿಂಗ್ ಆಕ್ಟ್ ಬಿಟ್ಟು ತನ್ನ ಹಿತಾಸಕ್ತಿಯನ್ನ ನೇರವಾಗಿ ಹೇಳೋಕೆ ಶುರು ಮಾಡಿದೆ. ನಮಗೆ ಇರಾನ್ನ ಚಾಬಹಾರ್ ಪೋರ್ಟ್ಗಿಂತಲೂ ಹೆಚ್ಚಾಗಿ ಗಲ್ಫ್ ರಾಷ್ಟ್ರಗಳ ಜೊತೆಗಿನ ಸಂಬಂಧ ಮುಖ್ಯವಾಗಿದೆ. ಇರಾನ್ ಇಡೀ ಮಿಡ್ಲ್ ಈಸ್ಟನ್ನೇ ಹಗೆ ಮಾಡಿಕೊಂಡಿರುವಾಗ ಭಾರತ ಹೋಗಿ ಆತನ ಜೊತೆ ನಿಂತರೆ ನಮ್ಮ ಆರ್ಥಿಕತೆಗೆ ಕೊಡಲಿಪೆಟ್ಟು ಬೀಳುತ್ತೆ. ಇದೇ ಮೋದಿಯವರ ಮಾಸ್ಟರ್ ಪ್ಲಾನ್. ಈ ಯುದ್ಧದ ನಡುವೆ ಅಮೆರಿಕಾದಲ್ಲಿ ರಾಜಕೀಯದ ಬಿಸಿ ಕೂಡ ಜೋರಾಗಿದೆ. ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಯಥಾಪ್ರಕಾರ ತಮ್ಮ ಟ್ರೂತ್ ಸೋಷಿಯಲ್ನಲ್ಲಿ ಒಂದು ಸ್ಫೋಟಕ ಟ್ವೀಟ್ ಮಾಡಿದ್ದಾರೆ. ಅವರು ಹೇಳ್ತಿರೋದೇನೆಂದ್ರೆ, ನಮ್ಮ ಆಯುಧಗಳ ದಾಸ್ತಾನ ಹಿಂದೆಂದಿಗಿಂತಲೂ ಈಗ ಬಲಿಷ್ಠವಾಗಿದೆ. ಅಂದಿನ ಸರ್ಕಾರ ಬೈಡನ್ ಉಚಿತವಾಗಿ ಯುಕ್ರೇನ್ಗೆ ಆಯುಧಗಳನ್ನು ಕೊಟ್ಟು ನಮ್ಮ ಖಜಾನೆ ಖಾಲಿ ಮಾಡಿದ್ರು, ಆದರೆ ನಾನು ಅದನ್ನೆಲ್ಲ ಸರಿಪಡಿಸಿದ್ದೇನೆ ಅಂತ ಬಡಾಯಿ ಕೊಚ್ಕೊಳ್ತಿದ್ದಾರೆ. ಆದರೆ ಟ್ರಂಪ್ ಹೇಳಿರೋ ಒಂದು ಮಾತು ನಿಜಕ್ಕೂ ಗಂಭೀರವಾಗಿದೆ. ಅದು ಅಮೆರಿಕಾದ ಆಯುಧಗಳು ಜಗತ್ತಿನಾದ್ಯಂತ ಹಂಚಿ ಹೋಗಿರೋದು. ಒಂದು ಕಡೆ ಜಪಾನ್, ಸೌತ್ ಕೊರಿಯಾ ಮತ್ತು ಪೆಸಿಫಿಕ್ ದೇಶಗಳಲ್ಲಿ ಚೈನಾ ವಿರುದ್ಧ ಹೋರಾಡೋಕೆ ಅಮೆರಿಕ ತನ್ನ ಏರ್ ಡಿಫೆನ್ಸ್ ವ್ಯವಸ್ಥೆಯನ್ನ ಇಟ್ಟಿದೆ. ಈಗ ಇರಾನ್ ಮೇಲೆ ದಾಳಿ ಮಾಡೋಕೆ ಅಲ್ಲಿಂದ ಆಯುಧಗಳನ್ನು ಶಿಫ್ಟ್ ಮಾಡಿದ್ರೆ ಚೈನಾ ಇದನ್ನೇ ಚಾನ್ಸ್ ತಗೊಂಡು ತೈವಾನ್ ಮೇಲೆ ದಾಳಿ ಮಾಡಬಹುದಲ್ವಾ ಅನ್ನೋದು ದೊಡ್ಡ ಪ್ರಶ್ನೆ. ಇಲ್ಲಿ ಎಲ್ರಿಗೂ ಆಶ್ಚರ್ಯ ಆಗ್ತಿರೋದು ಚೈನಾ ಯಾಕೆ ಇರಾನ್ ವಿಷಯದಲ್ಲಿ ಗಪ್ಚುಪ್ಪಾಗಿದೆ ಅಂತ. ಇಷ್ಟು ದಿನ ಇರಾನ್ನಿಂದ ಅಗ್ಗದ ದರದಲ್ಲಿ ತೈಲ ತರಿಸಿಕೊಡುತ್ತಿದ್ದ ಚೈನಾ ಈಗ ಇರಾನ್ ಧೂಳಿಪಟವಾಗ್ತಿದ್ರೂ ಯಾಕೆ ಸಹಾಯಕ್ಕೆ ಬರ್ತಿಲ್ಲ? ಬಹುಶಃ ಚೈನಾಗೆ ಈಗ ಅರ್ಥವಾಗಿದೆ, ಇರಾನ್ ಅನ್ನೋದು ಈಗ ಮುಳುಗುತ್ತಿರುವ ಹಡಗು ಅಂತ. ಇರಾನ್ಗೆ ಸಹಾಯ ಮಾಡೋಕೆ ಹೋಗಿ ಅಮೆರಿಕಾದ ಕೆಂಗಣ್ಣಿಗೆ ಗುರಿಯಾಗಿ ತನ್ನ ವ್ಯಾಪಾರವನ್ನ ಹಾಳು ಮಾಡಿಕೊಳ್ಳೋಕೆ ಚೈನಾ ಸಿದ್ಧವಿಲ್ಲ. ಚೈನಾ ಈಗ ಇರಾನನ್ನ ಕೇವಲ ಒಂದು ದಾಳವಾಗಿ ಬಳಸಿ ಅಮೆರಿಕಾವನ್ನ ಅಲ್ಲಿ ಬ್ಯುಸಿ ಮಾಡಿ ತಾನು ಪೆಸಿಫಿಕ್ ವಲಯದಲ್ಲಿ ತನ್ನ ಸಾಮ್ರಾಜ್ಯ ವಿಸ್ತರಿಸೋಕೆ ಸ್ಕೆಚ್ ಹಾಕ್ತಾ ಇದೆ. ಚೈನಾದ ಈ ನಿಗೂಢ ಮೌನದ ಹಿಂದೆ ದೊಡ್ಡೊಂದು ಮೋಸದಾಟ ಇದೆ ಅನ್ನೋದು ಸ್ಪಷ್ಟ. ಇನ್ನು ಭಾರತಕ್ಕೆ ಬರೋದಾದ್ರೆ ನಾವೀಗ ಎರಡೂ ದೋಣಿಯ ಮೇಲೆ ಕಾಲಿಡುವ ಸಾಹಸ ಮಾಡ್ತಿಲ್ಲ. ಇರಾನ್ನ ಚಾಬಹಾರ್ ಪೋರ್ಟ್ ಮೇಲೆ ನಮಗೆ ಹೂಡಿಕೆ ಇತ್ತು ಅನ್ನೋದು ನಿಜ. ಆದರೆ ಈ ಬಾರಿ ಬಜೆಟ್ನಲ್ಲಿ ಅದಕ್ಕೆ ನಯ ಪೈಸೆ ಹಣ ಕೊಟ್ಟಿಲ್ಲ ಅಂದ್ರೆ ಮೋದಿಯವರಿಗೆ ಮುಂದಿನ ಚಿತ್ರಣ ಸ್ಪಷ್ಟವಾಗಿ ಗೊತ್ತಿದೆ ಅಂತಲೇ ಅರ್ಥ. ಇರಾನ್ನಲ್ಲಿ ಒಂದು ವೇಳೆ ಈಗಿನ ಸಂಪ್ರದಾಯವಾದಿ ಸರ್ಕಾರ ಬಿದ್ದು ಹೋಗಿ ಹೊಸ ಸರ್ಕಾರ ಬಂದ್ರೆ ಅವರ ಜೊತೆ ವ್ಯವಹಾರ ಮಾಡೋದು ಭಾರತಕ್ಕೆ ಸುಲಭವಾಗುತ್ತೆ. ಇಸ್ರೇಲ್ ಮತ್ತು ಅಮೆರಿಕ ಈ ಸಂಘರ್ಷವನ್ನ ಇನ್ನೂ 1-2 ವಾರಗಳಲ್ಲಿ ಮುಗಿಸಬಹುದು ಅಥವಾ ರಾಜತಾಂತ್ರಿಕವಾಗಿ ಇರಾನನ್ನ ಪೂರ್ತಿ ಮಣಿಸಬಹುದು. ಏನೇ ಆದ್ರೂ ಭಾರತ ಈಗ ವೈಟ್ ಕಾಲರ್ ಡಿಪ್ಲೊಮಸಿ ಮಾಡ್ತಾ ಇದೆ. ಶತ್ರುವಿನ ಶತ್ರು ಮಿತ್ರ ಅನ್ನೋ ಹಾಗೆ ನಮಗೆ ಕಾಟ ಕೊಡ್ತಿದ್ದ ಶಕ್ತಿಗಳು ಹೋದ್ರೆ ನಮಗೆ ಲಾಭ. ಈ ಸಂಘರ್ಷ ಎಲ್ಲಿಗೆ ಹೋಗಿ ಮುಟ್ಟುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ. ಒಟ್ಟಾರೆಯಾಗಿ ನೋಡಿದ್ರೆ
ಇರಾನ್ ಈಗ ತನ್ನ ಸ್ವಂತ ತಪ್ಪಿನಿಂದಲೇ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಿದೆ. ಇಸ್ಲಾಮಿಕ್ ರಾಷ್ಟ್ರಗಳ ಬೆಂಬಲ ಪಡೆಯುವ ಭರದಲ್ಲಿ ಅರಬ್ ರಾಷ್ಟ್ರಗಳ ಮೇಲೆ ದಾಳಿ ಮಾಡಿ ಇಡೀ ಮುಸ್ಲಿಂ ಜಗತ್ತಿನ ಸಾನುಭೂತಿಯನ್ನೇ ಕಳೆದುಕೊಂಡಿದೆ. ಇನ್ನೊಂದು ಕಡೆ ಭಾರತದ ವಿಪಕ್ಷಗಳು ಇದನ್ನ ರಾಜಕೀಯಕ್ಕೆ ಬಳಸಿಕೊಳ್ಳೋಕೆ ನೋಡ್ತಿರಬಹುದು. ಆದರೆ ಮೋದಿ ಸರ್ಕಾರ ಮಾತ್ರ ನಮ್ಮ ದೇಶದ ಹಿತವೇ ಮೊದಲು ಅನ್ನೋ ಸಿದ್ಧಾಂತಕ್ಕೆ ಅಂಟುಕೊಂಡಿದೆ. ಇಸ್ರೇಲ್, ಅಮೆರಿಕ ಜೊತೆಗಿನ ಈ ಭಾರತದ ಹೊಸ ರಾಜತಾಂತ್ರಿಕ ಆಟ ಇರಾನ್ನಲ್ಲಿ ಹೊಸ ಬದಲಾವಣೆಗೆ ನಾಂದಿ ಹಾಡುತ್ತಾ ಅಥವಾ ಇದು ಮೂರನೇ ಮಹಾಯುದ್ಧಕ್ಕೆ ದಾರಿಯಾಗುತ್ತಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ನಿಮ್ಮ ಪ್ರಕಾರ ಇರಾನ್ ವಿಷಯದಲ್ಲಿ ಭಾರತದ ಈ ಮೌನ ಸರಿಯಿದೆಯಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಹಾಗೂ ನೀವಿನ್ನ ಜಿಯೋಸ್ಕೋಪ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಮತ್ತೆ ನಿಮ್ಮನ್ನ ಭೇಟಿಯಾಗ್ತೀನಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.